ಮೌಂಟ್ ಬ್ಯಾಟನ್ ನೇತೃತ್ವದಲ್ಲಿ ದೇಶದ ನಾಯಕರು ಸಂಧಾನ ನಡೆಸಿ ಒಂದು ತೀರ್ಮಾನಕ್ಕೆ ಬಂದಿದ್ರು. ಇಡೀ ಭಾರತ ಏನಾಗುತ್ತೋ ಅನ್ನೋ ಆತಂಕದಿಂದ ಕಾಯ್ತಾ ಇರುವಾಗಲೇ ಜಿನ್ನಾ, ನೆಹರು, ಮೌಂಟ್ ಬ್ಯಾಟನ್ ಆಕಾಶವಾಣಿ ಮೂಲಕ ತಮ್ಮ ಹೇಳಿಕೆಯನ್ನ ದೇಶದ ಉದ್ದಗಲಕ್ಕೂ ಹರಡಿದ್ರು. 1947ರ ಜೂನ್ 3ರ ರಾತ್ರಿ ಮೌಂಟ್ ಬ್ಯಾಟನ್, ಜಿನ್ನಾ, ನೆಹರು ಆಕಾಶವಾಣಿಯ ಮೂಲಕ ಭಾರತವನ್ನು 2 ಭಾಗವಾಗಿ ವಿಭಜನೆ ಮಾಡುವ ಒಪ್ಪಂದಕ್ಕೆ ಬಂದಿರುವ ಸುದ್ದಿಯನ್ನು ನೀಡಿದರು. I must honestly appeal to every community, and particularly to Muslim India, to maintain peace and order. Mighty forces are at work in the world today and in India, and I have no doubt that we are ushering in a period of greatness for India. But there can be no question of coercing any large areas in which one community has a majority to live against their will under a government in which another community has a majority. ಭಾರತ ವಿಭಜನೆ ಒಪ್ಪಂದದಂತೆ ಮುಸ್ಲಿಮರ ಸಂಖ್ಯೆ ಹೆಚ್ಚಿರುವ ಪ್ರದೇಶವನ್ನು ಪಾಕಿಸ್ತಾನಕ್ಕೆ ಬಿಟ್ಟುಕೊಡುವುದೆಂದು, ಹಿಂದೂಗಳ ಸಂಖ್ಯೆ ಹೆಚ್ಚಿರುವ ಪ್ರದೇಶವನ್ನು ಭಾರತಕ್ಕೆ ಬಿಡುವುದೆಂದು ತೀರ್ಮಾನಿಸಲಾಯಿತು. ಮುಸ್ಲಿಂ ಸಮುದಾಯವೇ ಹೆಚ್ಚಿರುವ ಪಂಜಾಬ್ ಮತ್ತು ಬಂಗಾಳ ಪ್ರಾಂತ್ಯಗಳನ್ನು ಭಿನ್ನವಾಗಿ ನೋಡಬೇಕೆಂದು ನೆಹರು, ಮೌಂಟ್ ಬ್ಯಾಟನ್ ಒತ್ತಿ ಹೇಳಿದರು. ಅದರಂತೆ ಈ 2 ಪ್ರಾಂತ್ಯಗಳನ್ನು 2 ದೇಶಗಳಿಗೆ ಸಮವಾಗಿ ವಿಭಜಿಸಬೇಕಾಗಿ ಬಂತು. ಮರುದಿನ ಪತ್ರಿಕಾಗೋಷ್ಠಿಯಲ್ಲಿ ಮೌಂಟ್ ಬ್ಯಾಟನ್ ಭಾರತ ತೊರೆಯುವ ನಿರ್ಧಾರದಲ್ಲಿ ಆದ ಬದಲಾವಣೆಯನ್ನೂ ಹೇಳಿದರು. ಈಗಾಗಲೇ ನಿರ್ಧರಿಸಿದಂತೆ ಬ್ರಿಟಿಷ್ ಸರ್ಕಾರ 1948ರ ಜೂನ್ ರಂದು ಭಾರತ ತೊರೆಯುವುದಿಲ್ಲ. ಬದಲಾಗಿ 1947ರ ಆಗಸ್ಟ್ 15ಕ್ಕೆ ಅಧಿಕಾರ ಹಸ್ತಾಂತರಿಸಿ ನಂತರ ತೆರಳುತ್ತದೆ ಎಂದು ಬಾಂಬ್ ಹಾಕಿದ್ರು. ಅದಕ್ಕೆ ಇನ್ನೂ 3 ತಿಂಗಳಿತ್ತು. ಈ ಬದಲಾವಣೆ ಯಾಕೆಂದು ಮೌಂಟ್ ಬ್ಯಾಟನ್ ಅವರನ್ನು ಪ್ರಶ್ನಿಸಿದಾಗ, ಅಷ್ಟು ದಿನ ಯಾಕೆ ಕಾಯಬೇಕು? ಕಾಯುವುದು ಆದರೆ ಅಲ್ಲಿವರೆಗೆ ಎಲ್ಲ ಬೆಳವಣಿಗೆಗೆ, ಕಾನೂನು ಮತ್ತು ಸುವ್ಯವಸ್ಥೆಗೆ ನಾನು ಹೊಣೆಯಾಗಿರುತ್ತೇನೆ ಎಂದಾಗುತ್ತದೆ ಎಂದು ಉತ್ತರಿಸಿದರು. ಭಾರತ ವಿಭಜನೆಯಾಗುವುದು ಖಚಿತವಾದ ಮೇಲೆ ಯಾವ ಪ್ರದೇಶಗಳು ಭಾರತಕ್ಕೆ, ಯಾವ ಪ್ರದೇಶಗಳು ಪಾಕಿಸ್ತಾನಕ್ಕೆ ಎಂಬುದು ಸ್ಪಷ್ಟವಾಯಿತು. ಆದರೆ 2 ದೇಶಗಳನ್ನು ಇಬ್ಬಾಗ ಮಾಡುವ ಗಡಿರೇಖೆಯನ್ನು ಎಳೆಯಬೇಕಿತ್ತು. ಇದಕ್ಕೆಂದು ನಿಯುಕ್ತರಾದವರು ಬ್ರಿಟಿಷ್ ಬ್ಯಾರಿಸ್ಟರ್ ಸಿಸಿರೋ ರ್ಯಾಡ್ಕ್ಲಿಫ್. ಜುಲೈ 8 ರ್ಯಾಡ್ಕ್ಲಿಫ್ ಭಾರತಕ್ಕೆ ಬಂದರು. ತಮ್ಮ ಆಪ್ತ ಸಹಾಯಕ ಕ್ರಿಸ್ಟೋಫರ್ ಬೆಲ್ಮಾಂಟ್ ಜೊತೆಗೆ ಗಡಿಯನ್ನು ಗುರುತಿಸುವ ಕೆಲಸ ಆರಂಭಿಸಿಯೇ ಬಿಟ್ಟರು. ಇದರಲ್ಲಿ ಪಂಜಾಬ್ ಮತ್ತು ಬಂಗಾಳದ ಪ್ರದೇಶಗಳನ್ನು ವಿಭಜಿಸುವ ಕೆಲಸವೇ ಸವಾಲಿನದ್ದಾಗಿತ್ತು. 2 ಪ್ರಾಂತ್ಯಗಳ ಮಧ್ಯದಲ್ಲಿ ಗಡಿ ರೇಖೆಯನ್ನು ಎಳೆಯುವಂತೆ ಬ್ರಿಟಿಷ್ ಸರ್ಕಾರ ರ್ಯಾಡ್ಕ್ಲಿಫ್ ಅವರಲ್ಲಿ ಕೇಳಿಕೊಂಡಿತ್ತು. ಇದನ್ನು ಮಾಡುವಾಗ ರ್ಯಾಡ್ಕ್ಲಿಫ್ ಪ್ರಮುಖವಾಗಿ ಯಾವ ಧರ್ಮ ಬಹುಸಂಖ್ಯಾತವಾಗಿದೆ ಎಂಬುದನ್ನು ಗಮನದಲ್ಲಿಟ್ಟುಕೊಂಡೇ ಕಾರ್ಯ ಆರಂಭಿಸಿದ್ದರು. ಅದರ ಜೊತೆಗೆ ರೈಲ್ವೆ ಸಂಪರ್ಕ, ಕಾಲುವೆ, ನೀರಾವರಿ ಪ್ರದೇಶಗಳನ್ನು ರ್ಯಾಡ್ಕ್ಲಿಫ್ ಗಮನದಲ್ಲಿಟ್ಟುಕೊಂಡಿದ್ದರು. 1947ರ ಆಗಸ್ಟ್ 9ರಂದು ರ್ಯಾಡ್ಕ್ಲಿಫ್ ಗಡಿ ಗುರುತಿಸುವ ಕೆಲಸವನ್ನು ಪೂರ್ಣ ಮಾಡಿದರು. ಮೌಂಟ್ ಬ್ಯಾಟನ್ ಭಾರತದ ಸ್ವಾತಂತ್ರ್ಯ ಘೋಷಣೆ ಆಗುವವರೆಗೂ ಗಡಿ ವಿಷಯ ರಹಸ್ಯವಾಗಿಯೇ ಇರಲಿ ಎಂದು, ಗಡಿ ವಿಷಯದಿಂದ ಉಂಟಾಗುವ ಹಿಂಸಾಚಾರಕ್ಕೆ ಬ್ರಿಟಿಷರು ಹೊಣೆಯಾಗಬಾರದು ಎಂಬ ಕಾರಣಕ್ಕೆ. ಈ ವಿಷಯದಲ್ಲಿ ಆದ ವಿಳಂಬವೇ ಸಾವಿನ ಸಂಖ್ಯೆ, ಹಿಂಸಾಚಾರ ಹೆಚ್ಚುವುದಕ್ಕೆ ಕಾರಣವಾಯಿತು ಎಂದು ಕೆಲವರ ನಂಬಿಕೆ. ರ್ಯಾಡ್ಕ್ಲಿಫ್ 4 ದಿನಗಳ ನಂತರ ಭಾರತವನ್ನು ತೊರೆದರು. ಮತ್ತೆಂದೂ ಭಾರತಕ್ಕೆ ಮರಳಲಿಲ್ಲ. ಅಂತೂ ದೇಶ ಎರಡಾಗಿ ಒಂದು ಹೊಸ ದೇಶ ಉದಯವಾಗುವ ಗಳಿಗೆ ಬಂತು. ಜಿನ್ನಾ ತಮ್ಮ ಹಠದಲ್ಲಿ ಗೆದ್ದಿದ್ದರು, ನೆಹರು ಪರಿಸ್ಥಿತಿಗೆ ತಲೆಬಾಗಿದ್ದರು. ಆದರೆ ಇದರಿಂದ ಆಗಿದ್ದೇನು? ಯಾರಿಗೆ ಇದರಿಂದ ಲಾಭವಾಯಿತು ಎಂಬ ಪ್ರಶ್ನೆಗಳಿಗೆ ಇತಿಹಾಸದಲ್ಲೇ ಉತ್ತರವಿಲ್ಲ ಅನ್ನಿಸುತ್ತೆ. ಆದರೆ ಆಗುವುದನ್ನು ತಪ್ಪಿಸುವುದಕ್ಕೆ ಆಗಲಿಲ್ಲ ಎನ್ನುವುದು ದೊಡ್ಡ ದುರಂತ. ಆಗಸ್ಟ್ 14, 1947 ಏಷ್ಯಾ ಖಂಡದಲ್ಲಿ ಹೊಸ ರಾಷ್ಟ್ರ ಉದಯಿಸಿತು. ಜಿನ್ನಾ ಕನಸಿನ ನಾಡು ವಾಸ್ತವವಾಯಿತು. ಪಾಕಿಸ್ತಾನ ಅಸ್ತಿತ್ವಕ್ಕೆ ಬಂತು. ಪಾಕಿಸ್ತಾನದ ಸ್ವಾತಂತ್ರ್ಯ ಘೋಷಣೆ ಮಾಡಲು ಮೌಂಟ್ ಬ್ಯಾಟನ್ ಕರಾಚಿಗೆ ಬಂದರು. ಆ ಹೊತ್ತಿಗೆ ಮೌಂಟ್ ಬ್ಯಾಟನ್ ಮತ್ತು ರ್ಯಾಡ್ಕ್ಲಿಫ್ ಬಿಟ್ರೆ ಇನ್ಯಾರಿಗೂ ಗಡಿರೇಖೆಯ ಬಗ್ಗೆ ಗೊತ್ತಿರಲಿಲ್ಲ. ಇದು ಪಾಕಿಸ್ತಾನದ ಸಂಭ್ರಮಾಚರಣೆಗೇನೂ ತೊಡಕಾಗಲಿಲ್ಲ. ಮರುದಿನ ಭಾರತದ ಸರದಿ. ನೆಹರು, ಮೌಂಟ್ ಬ್ಯಾಟನ್, ಎಡ್ವಿನ್ ಬ್ಯಾಟನ್ ಮತ್ತು ಅವರ ಮಗಳು ಪಮೇಲಾ ಸಂಸತ್ ಭವನಕ್ಕೆ ಬರುವಾಗ ಲಕ್ಷಾಂತರ ಮಂದಿ ದಾರಿಯುದ್ದಕ್ಕೂ ನೆರೆದಿದ್ದರು.
ಸ್ವಾತಂತ್ರ್ಯ ದಿನದ ಸಂಭ್ರಮಾಚರಣೆ ಮುಗಿಯುತ್ತಿದ್ದಂತೆ ಮೌಂಟ್ ಬ್ಯಾಟನ್ ಭಾರತ ಪಾಕಿಸ್ತಾನದ ಗಡಿಗಳನ್ನು ಘೋಷಣೆ ಮಾಡಿದ್ದರು. ಲಾಹೋರ್ ಪಾಕಿಸ್ತಾನ ಸೇರಿತು. ಇದು ಇಲ್ಲಿ ಇನ್ನೂ ಉಳಿದಿದ್ದ ಹಿಂದೂಗಳ ಪಾಲಿಗೆ ದೊಡ್ಡ ಆಘಾತವಾಗಿತ್ತು. ಇನ್ನೂ ಪಾಕಿಸ್ತಾನದಲ್ಲಿ ಉಳಿಯುವುದು ಅಸಾಧ್ಯವೆನ್ನುವುದು ಗೊತ್ತಾಗಿತ್ತು. ಲಕ್ಷಾಂತರ ಮಂದಿ ತಮ್ಮ ಸುರಕ್ಷಿತವಾಗಿರುವ ತಾಣ ಹುಡುಕಿ ಹೊರಟಿದ್ದರು. ಪಾಕಿಸ್ತಾನದಲ್ಲಿ ಹಿಂದೂ ಸಿಖ್ಖರು ಭಾರತದತ್ತ, ಪಂಜಾಬಿನಲ್ಲಿದ್ದ ಮುಸ್ಲಿಮರು ಪಾಕಿಸ್ತಾನದತ್ತ. ಎತ್ತಿನ ಗಾಡಿಗಳಲ್ಲಿ ಸಾಮಾನು ಸರಂಜಾಮುಗಳನ್ನು ತುಂಬಿಕೊಂಡು ದಶಕಗಳ ಕಾಲ ನೆಲೆಸಿದ್ದ ಊರಿಗೆ ವಿದಾಯ ಹೇಳಿದ್ದರು. ಗಡಿ ರೇಖೆ ಘೋಷಣೆಯಾದ 1 ತಿಂಗಳ ಅವಧಿಯಲ್ಲಿ 5 ಕೋಟಿ ಮಂದಿ 2 ದೇಶಗಳತ್ತ ಪ್ರಯಾಣ ಮಾಡಿದರು. 10 ಲಕ್ಷ ಮಂದಿ ಸತ್ತರು. 1000 ಮಂದಿ ನಿರಾಶ್ರಿತರ ಶಿಬಿರ ಸೇರಿದರು. ಕೆಲವೇ ದಿನಗಳಲ್ಲಿ ಭಾರತ ಧರ್ಮದ ಆಧಾರದಲ್ಲಿ ಒಡೆದು ಹೋಯಿತು. ಭಾರತದ ಪಂಜಾಬ್ ಭಾಗದಲ್ಲಿದ್ದ ಮುಸ್ಲಿಮರು ಪಾಕಿಸ್ತಾನಕ್ಕೆ ಹೋದರು. ಪಾಕಿಸ್ತಾನದಲ್ಲಿದ್ದ ಸಿಖ್ಖರು, ಹಿಂದೂಗಳನ್ನು ಭಾರತಕ್ಕೆ ಕಳುಹಿಸಲಾಯಿತು. ಸಾವಿರದ 1947ರಲ್ಲಿ 2 ದೇಶಗಳ ನಡುವೆ ಬಿದ್ದ ಈ ಬೇಲಿ 3 ಯುದ್ಧಗಳಿಗೆ 6 ದಶಕಗಳ ಕಾಲ ಪರಸ್ಪರ ದ್ವೇಷಕ್ಕೆ ಕಾರಣವಾಯಿತು. ದಶಕಗಳ ಕಾಲ ಹೋರಾಟ ನಡೆಸಿದ ಮೇಲೆ ಸ್ವಾತಂತ್ರ್ಯ ಸಿಕ್ಕರೂ ದೇಶ ಎರಡಾದ ನೋವು ಮಾತ್ರ ಇತಿಹಾಸದ ಅಧ್ಯಾಯಗಳಲ್ಲಿ ನೋವಿನ ಪುಟಗಳಾಗಿ ಉಳಿದಿವೆ. ಈ ನೋವು ಯಾವತ್ತಿಗೂ ಮಾಸುವಂತಹದ್ದಲ್ಲ. ಕೆಲವರು ಈಗಲೂ ಅಖಂಡ ಭಾರತವನ್ನ ಮತ್ತೆ ಕಟ್ಟೋ ಕನಸು ಕಾಣ್ತಾ ಇದ್ದಾರೆ. ಅದು ಪ್ರಾಕ್ಟಿಕಲ್ ಆದ ಯೋಚನೆ ಅಲ್ಲ ಅಂತ ಹೇಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.